ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ತುಂಬ ದಿನಗಳಾಯಿತು ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿ. ಇಲ್ಲಿ ಲೋಕಲಲ್ಲಿ ಪೋಟ್ರಿ ಆಗಲಿ, ಅಂಕಲ್ಲಿ ಆಗಲಿ, ಅಥವಾ ನೋ ಬ್ರೋಕರೇ ಆಗಲಿ, ಅಥವಾ ಇನ್ನೊಂದು ಹೊಸ ಆ್ಯಪ್ ಬಂದಿದೆ ವೇಯೋ ಅಂಥೇಳಿ, ಯಾವುದ್ರಲ್ಲೂ ಸರಿ ನಾನು ಡ್ಯೂಟಿ ಮಾಡಿಲ್ಲ. ಯಾಕೆ ಅಂತಂದರೆ ಒಂದು ಸ್ಪೇರ್ ಡ್ರೈವರ್ಗೆ ಹೋಗಿದ್ದೆ, ಮತ್ತು ಅದಕ್ಕಿಂತ ಮುಂಚೆನೂ ಡ್ಯೂಟಿಗಳು ಮಾಡಿರಲಿಲ್ಲ. ಏಕೆಂದರೆ ಪೋಟ್ರವನು ನಮ್ಗೆ ಸರಿಯಾಗಿ ಡ್ಯೂಟಿಗಳು ಕೊಡ್ತಾಯಿಲ್ಲ, ಟೈಮಿಂಗ್ಸ್ ಲಾಕ್ ಇರೋದ್ರಿಂದ ಡ್ಯೂಟಿಗಳು ಆಗ್ತಾಯಿಲ್ಲ. ಹಂಗಾಗಿ ಯಾವುದೇ ಥರ ವಿಡಿಯೋ ಮಾಡಿಲ್ಲ, ಮತ್ತು ಗಾಡಿನೂ ಓಡಿಸಿಲ್ಲ. ನೋಡ್ತಾ ಇರ್ಬೋದು ಗ್ಲಾಸ್ ಎಲ್ಲ ಎಷ್ಟು ಗಲೀಜಾಗಿದೆ. ಆಲ್ಮೋಸ್ಟ್ ನಿಂತು ಒಂದು ತಿಂಗಳು, ಒಂದೂವರೆ ತಿಂಗಳೇ ಆಯಿತು, ಗಾಡಿ ಅಂತೂ ಓಡಿಲ್ಲ. ಇವಾಗ ಎಲ್ಲ ಮುಗಿಸ್ಕೊಂಡು ಊರಿಗೆಲ್ಲ ಹೋಗಿ ನನ್ನ ಪರ್ಸ್ನಲ್ ಕೆಲಸ ಎಲ್ಲ ಇದ್ವು, ಎಲ್ಲ ಮುಗಿಸ್ಕೊಂಡು ನೆನ್ನೆ ಬಂದು ಬೆಂಗಳೂರಿಗೆ ಇವಾಗ ಡ್ಯೂಟಿ ಆನ್ ಮಾಡಿದೆ. ಬೆಳಗ್ಗೆಯಿಂದ ಪೋಟ್ರಲ್ಲಿ ಡ್ಯೂಟಿಗಳು ಬಂದವು, ಒಂದು 2-3 ತುಮಕೂರು ಔಟ್ ಸ್ಟೇಷನ್ ಎಲ್ಲ ಬಂದವು. ಬಟ್ ಯಾವುದು ಸಿಕ್ಕಿಲ್ಲ. ಏಕೆಂದರೆ 10 ಸೆಕೆಂಡ್ ಇಲ್ಲೇ ಇರೋದ್ರಿಂದ ಯಾವ ಆರ್ಡ್ರುಗಳು ಸಿಗ್ತಾಯಿಲ್ಲ. ಹಾಗಾಗಿ ಏನು ಮಾಡಿದೆ ಅಂತಂದರೆ ಅಂಕಲ್ ಡೆಲಿವರಿಲಿ ಇವಾಗ ಒಂದು ಇಲ್ಲೇ RV ಕಾಲೇಜ್ ಆಪೋಸಿಟ್ ಒಂದು ಬೆಂಚ್ ಶೋರೂಮ್ ಇದೆ. ಆ ಶೋರೂಮಿಂದ ಗಾರೆಪಳ್ಳಿಗೆ ಬಿದ್ದಿದೆ. ಯಾವುದೋ ಒಂದು ಮನೇಲಿ ಕೂತ್ಕೊಂಡ್ರೆ ಜೀವನ ನಡಿಬೇಕಲ್ಲ ಗುರುವೇ, ಯಾವುದೋ ಒಂದು ಡ್ಯೂಟಿ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ನೋಡೋಣ, ಅಟ್ಲೀಸ್ಟ್ 1,500 ಮಾಡ್ಬೋದಾ ಏನೋ ಟ್ರೈ ಮಾಡ್ತೀನಿ. ಏಕೆಂದರೆ 2 ತಿಂಗಳು ಮೇಲೆ ಆಯಿತು ನಾನು ಡ್ಯೂಟಿ ಮಾಡಿ ಕರೆಕ್ಟಾಗಿ 1,000 ಅರ್ನಿಂಗ್ಸ್ ಮಾಡೋಕ್ಕಾಗಿಲ್ಲ. ಇವತ್ತು ಯಾವ ಥರ ಆಗುತ್ತೆ ಏನು ಎತ್ತ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಡೀಟೇಲಾಗಿ. ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಯಾವ್ಯಾವ ರೀತಿ ನಡೀತಾ ಇದ್ದಾವೆ ಡ್ಯೂಟಿಗಳು, ಯಾವ ಆ್ಯಪಲ್ಲಿ ಯಾವ ಥರ ಇದೆ ಅನ್ನೋದು ಗೊತ್ತಿಲ್ಲ. ನೋಡೋಣ, ಇವತ್ತು ನಾನೇ ಸ್ವಂತ ತಿಳ್ಕೊತೀನಿ, ಒಂದು ಅನುಭವ ಆಗಲಿ. ಬನ್ನಿ, ಇಲ್ಲೇ ಬೆಂಚ್ ಶೋರೂಮ್ ಹತ್ರ ಪಿಕಪ್ ಮಾಡ್ಕೊಂಡು ಗಾರೆಪಳ್ಳಿ ಡ್ರಾಪ್ ಇದೆ, ಹೋಗೋಣ. ಲೋಡಿಂಗ್ ಆಗ್ತಾ ಇದೆ, ಲೋಡ್ ಮಾಡ್ಕೊಂಡು ಹೋಗೋಣ. ಲೋಡಿಂಗ್ ಎಲ್ಲ ಆಯಿತು. ಇದೊಂದು ದೊಡ್ಡ ಬಾಕ್ಸ್ ಇದೆ, ಟ್ರಾಲಿನ ತೊಗೊಂಬಂದು ಎತ್ತಾಕಬೇಕು, ವೆಯ್ಟ್ ಇದೆ ಅಂತೆ. ಇದೊಂದು ಬಾಕ್ಸ್ ಹಾಕ್ಕೊಂಡು ಈ ಬಿಲ್ಗಳನ್ನೆಲ್ಲ ಅಲ್ಲಿ ವೆರಿಫಿಕೇಷನ್ ಮಾಡಿಸ್ಬೇಕು, ಅಲ್ಲಿ ಚೆಕ್ಔಟ್ ಮಾಡಿಸ್ಕೊಂಡು ಹೋಗೋದಷ್ಟೇ. ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಕರೆಕ್ಟಾಗಿ 20 ಕಿಲೋಮೀಟ್ರ್ ಇದೆ. ಗಾರೆಪಾಳ್ಯ ಸರ್ವಿಸ್ ರೋಡು, ಅಲ್ಲೊಂದು ಬೆಂಚ್ ಶೋರೂಮ್ ಬರುತ್ತೆ. ಈ ಕಡೆ ಸಿಲ್ಕ್ ಬೋರ್ಡಿಂದ ಹೋದರೆ ಬೊಮ್ಮನಹಳ್ಳಿ ಸಿಗ್ನಲ್ ಆದಮೇಲೆ ರೈಟ್ ಸೈಡ್ ಸರ್ವಿಸ್ ರೋಡಲ್ಲಿ ಹೋಗಬೇಕು. ಅಲ್ಲಿಗೇ ಹೋಗಿ ಡ್ರಾಪ್ ಮಾಡೋಣ. ಏನಪ್ಪ ಅಂತಂದರೆ ಇದರಲ್ಲಿ ಅಂಕಲ್ ಡೆಲಿವರಿ ರೇಟ್ ಕಡಿಮೆ. ಬಟ್ ಏನಂತಂದರೆ ಸರ್ಜ್ ಹೊಡಿತಾನಲ್ಲ, ಅದನ್ನು ನೋಡ್ಕೊಂಡು ಡ್ಯೂಟಿ ಮಾಡಿಕೊಂಡ್ರೆ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಬರುತ್ತೆ. ಈಗ ಹೋಗ್ತಾ ಇರೋ ರೇಟಲ್ಲಿ 160 ರೂಪಾಯಿ ಸರ್ಜ್ ಕೊಟ್ಟಿದ್ದೇನೆ, ಹಂಗಾಗಿ ಎತ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಏನೋ ಗೊತ್ತಿಲ್ಲ, ಇವಾಗ ಪೋರ್ಟ್ರಲ್ಲಿ ನಾನು ಡ್ಯೂಟಿ ಬಂತಲ್ಲ, ಅಬ್ಸರ್ವ್ ಮಾಡ್ತಾ ಇರೋ ಪ್ರಕಾರ ಇವಾಗ ನಮಗೆ ಗೊತ್ತಾಗ್ಬಿಡುತ್ತೆ. ಏರಿಯಾ ಟು ಏರಿಯಾ ಕಂಪೇರ್ ಮಾಡಿಕೊಂಡ್ರೆ ರೇಟ್ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಇವಾಗ ಪೋರ್ಟ್ರನ್ನು ತುಂಬ ಕಡಿಮೆ ಮಾಡಿದ್ದೇನೆ. ಅಂಕಲ್ ಡೆಲಿವರಿ ಏನು ಕೊಡ್ತಾಯಿದ್ದಾನೆ ರೇಟು, ಅದಕ್ಕಿಂತ ಕಡಿಮೆ ಸಿಗುತ್ತೆ. ಯಾಕೆಂದರೆ ಅವ್ನು ಕೊಡೋದ್ರಲ್ಲಿ 20% ಕಮಿಷನ್ ಕಳಿಬೇಕು. ಕಳೆದ್ರೆ ನಮ್ಗೇನು ಉಳಿಯುತ್ತೆ ಅರ್ನಿಂಗ್ಸು, ಆ ಅರ್ನಿಂಗ್ಸ್ ಟ್ಯಾಲಿ ಮಾಡಿದ್ರೆ ಅಂಕಲ್ ಡೆಲಿವರಿಗಿಂತನೂ ಕಡಿಮೆ ಬರ್ತಾಯಿದೆ ರೇಟು. ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ ಲೈಫು. ಆದರೆ ಸಡನ್ನಾಗಿ ಪೋಟ್ರವನು ಈ ಥರ ಮಾಡಬಾರ್ದಿತ್ತು. ಬಟ್ ಏನಪ್ಪ ಅಂತಂದರೆ 3 ವೀಲರ್ ಅಂತಲ್ಲ, ಇವಾಗ ಟಾಟಾ ಎಸ್ನು ಓಡಿಸ್ತಾ ಇದ್ದಾನೆ. ಅವನೇ ಸ್ವಂತವಾಗಿ ಟಾಟಾ ಎಸ್ಸು 3 ವೀಲರು ಎರಡನ್ನೂ ಓಡಿಸ್ತಾ ಇದ್ದಾನೆ. ಅದು ಯಾವ ಪುಣ್ಯಾತ್ಮ ಡ್ರೈವರ್ಗಳು ಹೋಗಿ ಅವನ ಹತ್ರ ಡ್ಯೂಟಿ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಅದು 10,000, 15,000, 20,000 ಈ ಥರ ಡ್ರೈವರ್ಗಳ ಮುಖ ನೋಡಿ, ಅಂದರೆ ಅವ್ರು ಎಲ್ಲಿಯವರು, ಏನು ಲೋಕಲ್ಲ, ಔಟ್ಸೈಡ, ಈ ಥರ ಗೆಸ್ ಮಾಡಿ ಅವ್ನು ಸ್ಯಾಲ್ರಿ ಕೊಡ್ತಾಯಿದ್ದಾನೆ. ಅದ್ರಲ್ಲಿ ಹೋಗಿ ಡ್ಯೂಟಿ ಮಾಡ್ತಾರಲ್ಲ, ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನೋಡಿ, ಇವಾಗ ಎಷ್ಟೊಂದು ಸಾವಿರಾರು ಜನ ಡ್ರೈವರ್ಗಳು ಬೀದಿ ಪಾಲಾದರು ಅಂತ ಹೇಳಬೇಕು. ಅದರೊಳಗೆ ನಾನು ಒಬ್ಬ. ನೀವೇ ನೋಡ್ತಾಯಿದ್ದೀರ, 2 ತಿಂಗಳಾಯ್ತು ಆಲ್ಮೋಸ್ಟ್ ನಾನು ಡ್ಯೂಟಿ ಮಾಡಿ. ಏನು ಮಾಡೋಕ್ಕಾಗಲ್ಲ, ಹುಟ್ಟಿಸಿದ್ದೇವ್ರೇನು ಹುಲ್ ತಿನ್ನಿಸ್ತಾನ, ಏನೋ ಒಂದು ದಾರಿ ತೋರಿಸ್ತಾ ಇರ್ತಾನೆ. ಏನಾಗುತ್ತೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ, ನೋಡಬೇಕು. ಏನೋ ಇದ್ದಂಗೆ ಆಗುತ್ತೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಈ ಬೆಂಗಳೂರಿಗೆ ಬಂದರೆ ಇದೊಂದು ತಲೆನೋವು. ಯಾವ ರೋಡ್ಗೆ ಹೋದ್ರೂ ಟ್ರಾಫಿಕ್ ಜಾಮ್. ಗಾಡಿನೇ ಮೂವ್ ಆಗ್ತಾಯಿಲ್ಲ. ಬನಶಂಕರಿಯಿಂದ ಏಕ ಜಾಮ್ ಆಗಿದೆ. ನಾನಿಲ್ಲಿ ಡಬಲ್ ಡೆಕ್ಕರ್ ಫ್ಲೈಯರ್ ಎತ್ಬಿಟ್ಟು ಹೋಗ್ಬಿಡೋಣ, ಆರಾಮಾಗಿ ಹೋಗ್ಬೋದು ಅಂತ ಬಂದರೆ ಹೆವಿ ಟ್ರಾಫಿಕ್, ಅಂದರೆ ಹೆವಿ ಟ್ರಾಫಿಕ್ ಆಗಿದೆ. ಏನು ಅಂತ ಗೊತ್ತಿಲ್ಲ. ಯಾವುದಪ್ಪ ಕಾರು ಇದು?
ಇಲ್ಲೇ ಸುಮಾರು ಒಂದು 20 ನಿಮಿಷ ಟ್ರಾಫಿಕ್ ಜಾಮ್ ಆಗೋಯ್ತು. ಇವಾಗ ಬಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಹತ್ತಿ ಹೋಗ್ತಾ ಇದ್ದೀನಿ. ಇನ್ನೊಂದು 20 ನಿಮಿಷ ಡ್ರಾಪ್ ಆಗುತ್ತೆ, ಹೋಗಿ ಡ್ರಾಪ್ ಮಾಡೋಣ. ಮುಂದೆ ಏನು ಕತೆ ಗೊತ್ತಿಲ್ಲ. ಇವಾಗಲೇ ಟೆನ್ಷನ್ ಆಗ್ತಾಯಿದೆ, ಮುಂದೆ ಏನಪ್ಪ ಕತೆ, ಡ್ಯೂಟಿ ಬರುತ್ತಾ ಬರಲ್ವಾ ಅಂತ. ಕ್ವಾರ್ಟ್ರಲ್ಲಿ ಆನ್ ಇಟ್ಕೊಂಡೆ ಹೋಗ್ತಾ ಇದ್ದೀನಿ. ಬಟ್ ಡ್ಯೂಟಿ ಬರ್ತಾ ಇದ್ದಾವೆ, ಯಾವುದೂ ಬಿಡ್ತಾ ಇಲ್ಲ, ಎತ್ಕೊತಾ ಇದ್ದಾರೆ. ಈಗ ಯಾವ ಥರ ಲೆಕ್ಕಾಚಾರ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಇವಾಗ ಲಾಕ್ ಆದರೆ ನೋಡಿ, ಇವಾಗ ಲಾಕ್ ಆದರೆ ಎಲ್ಲರದ್ದು ಲಾಕ್ ಆಗಬೇಕು. ಬಟ್ ನಮ್ಮದೇ ಈ ಥರ ಆಗ್ತಾ ಇದೆಯಾ, ಎಲ್ಲರದ್ದು ಈ ಥರ ಆಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಇವಾಗ ನನ್ನ ಅನಿಸಿಕೆ ಹಾಗೆ ಆಗಬೇಕಲ್ಲ. ಈಗ ಲಾಕ್ ಆದರೆ ಎಲ್ಲರಿಗೂ ಲಾಕ್ ಆಗಬೇಕಲ್ಲ. ಯಾಕೆಂದರೆ ಯಾರು ಇವಾಗ ಆ ಸ್ಕೋರ್ನ ರೀಚ್ ಮಾಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಎಲ್ರಿಗೂ 10 ಸೆಕೆಂಡ್ ಡಿಲೇ ಆಗೇ ಆಗುತ್ತೆ. ಆದರೂ ಯಾರು ತೊಗೊತಾ ಇದ್ದಾರೆ ಡ್ಯೂಟಿನ ಅನ್ನೋದೊಂದು ಡೌಟ್ ಇದೆ. ನನಗೆ ಅನ್ನಿಸ್ದಂಗೆ ಅವರ ಓನ್ ಗಾಡಿಗಳು ಅವರು ಎತ್ಕೊಂಡು ಡ್ಯೂಟಿ ಮಾಡ್ತಾ ಇರಬೇಕು ಅಂತ ಅನ್ನಿಸ್ತಾ ಇದೆ. ಅದೇ ಆಗುತ್ತೆ, ಬೇರೆ ಏನೂ ಆಗ್ತಾಯಿಲ್ಲ. ಬಂದಿದ್ದೀನಿ ಶೋರೂಮ್ಗೆ, ಡ್ರಾಪ್ ಮಾಡಬೇಕು. ಎಲ್ಲ ಊಟಕ್ಕೆ ಹೋಗಿದ್ದಾರೆ. 1:45 2 ಗಂಟೆ ಬರ್ತಾರಂತೆ. ಬರಲಿ, ಎಳ್ದಾಕನ ಅಂತಂದರೆ ಇದೊಂದು ವೆಯ್ಟ್ ಇದೆ, ಹಂಗಾಗಿ ಇದು ಲಿಫ್ಟಿಂಗಲ್ಲೇ ಎತ್ತಬೇಕು. ಎಷ್ಟು ಉದ್ದ ಆಯ್ತಪ್ಪ ಇದು. ವೀಲ್ ನೋಡಿ ಸಕ್ಕದಾಯ್ತು. ಎಷ್ಟು ಗಂಟೆಗೆ ಅನ್ಲೋಡ್ ಆಗುತ್ತೋ ಗೊತ್ತಿಲ್ಲ, ವೆಯ್ಟ್ ಮಾಡಬೇಕು. ಅನ್ಲೋಡ್ ಆಗಲಿ. ಅನ್ಲೋಡ್ ಆದಮೇಲೆ ನೆಕ್ಸ್ಟು ಬೇರೆ ಅಪ್ಲಿಕೇಶನ್ ಆನ್ ಮಾಡಿ ಇಟ್ಕೊಂಡಿರ್ತೀನಿ. ಯಾವುದಾದ್ರೂ ಬಂದರೆ ಎತ್ಕೊಂಡು ಹಂಗೆ ಮೇಂಟೈನ್ ಮಾಡ್ಕೋಬೇಕು. ಇನ್ನೇನು ಮಾಡೋಕ್ಕಾಗಲ್ಲ ಗುರುವೇ. ನೋಡಿ, ಒಂದು ಡ್ಯೂಟಿ ಮಾಡಿಲ್ಲ, ಹಳೇದೇ -502 ಇದೆ ಪೆಂಡಿಂಗು. ಸ್ಕೋರ್ ನೋಡಿ 14% ಅಷ್ಟೇ. ಮ್ಯಾಕ್ಸಿಮಮ್ 10 15 ಕ್ಯಾನ್ಸಲ್ ಬೇರೆ 3% ಆಗೈತೆ. ಟುಡೇ ಅರ್ನಿಂಗ್ಸ್ 0. ಏನು ಕತೆನೋ ಗೊತ್ತಿಲ್ಲ. ಡ್ಯೂಟಿ ಬರ್ತಾಯಿದೆ, ಎತ್ತೋಕ್ಕಾಗ್ತಾಯಿಲ್ಲ. ನೋಡೋಣ ಇಲ್ಲಿ ಯಾವುದಾದ್ರೂ ಸಿಗುತ್ತಾ, ನೋಡ್ಬೇಕು ಏನಾಗುತ್ತೆ ಕತೆ. ಅನ್ಲೋಡ್ ಆಯಿತು. 2 ಗಂಟೆ 11 ನಿಮಿಷ, ಸುಮಾರು ಹೆಚ್ಚು ಕಡಿಮೆ ಒಂದು 25 ನಿಮಿಷ, ಅರ್ಧ ಗಂಟೆ ವೆಯ್ಟ್ ಮಾಡಿದೆ. ಇವಾಗ ಬಂದು ಇಳಿಸ್ಕೊಂಡ್ರು. ಎಲ್ಲಾದರೂ ಗಾಡಿ ಎತ್ಕೊಂಡು ಸೈಡಲ್ಲಿ ಹಾಕ್ಕೊಂಡು ಯಾವ್ದಾನ ಡ್ಯೂಟಿ ಬಂದರೆ ಎತ್ಕೋಬೇಕು. ಇಲ್ಲ ಅಂತಂದರೆ ಏನಾಗುತ್ತೋ ಗೊತ್ತಿಲ್ಲ. ಗಾಡಿ ನಿಲ್ಲಿಸಿ ತೊಳೆದಿಲ್ಲ, ಅರ್ಜೆಂಟಿಗೆ ಎತ್ಕೊಂಬಂದೆ. ಡ್ಯೂಟಿ ಬಂತು ಅಂತ ಗ್ಲಾಸ್ ಎಲ್ಲ ಫುಲ್ಲು ಮಣ್ಣು ಆಗ್ಬಿಟ್ಟೈತೆ ನೋಡಿ. ನೋಡಿ, ಇಲ್ಲೇ ಕೂತಿದ್ದೀನಿ ಗಾರೆಪಳ್ಳಿ ಮೇನ್ ರೋಡಲ್ಲೇ. ಡ್ರಾಪ್ ಮಾಡಿದವನು ಇನ್ನೆಲ್ಲೂ ಹೋಗಿಲ್ಲ. ಇವಾಗ ಯಾವುದ್ರಲ್ಲೂ ಆರ್ಡ್ರ್ ಬಂದಿಲ್ಲ, ಪೋರ್ಟ್ರಲ್ಲಿ ಆಗಲಿ ಯಾವುದ್ರಲ್ಲೂ ಬಂದಿಲ್ಲ. ಮತ್ತು ಅಂಕಲ್ ಡೆಲಿವರಿಲೇ ಬಂತು. ಬೇರೆ ಯಾವುದ್ಯಾವುದೋ ಬರ್ತಾಯಿತ್ತು, ಅಂಕಲ್ ಡೆಲಿವರಿನೂ ಎತ್ತಿಲ್ಲ. ಇದೊಂದು ಸರ್ಜ್ ಆರ್ಡ್ರು ಮತ್ತು ರಾಜಾಜಿನಗರ ಅಲ್ವಾ ಅಂತ ಹೇಳಿ ಎತ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಹಲೋ ಸರ್, ಅಂಕಲ್ ಡೆಲಿವರಿಯಿಂದ ಆರ್ಡ್ರ್ ಬಂದಿದೆ ಸರ್. ಒಂದು 20 ಮಿನಿಟ್ಸ್ ಆಗುತ್ತೆ, ವೆಯ್ಟ್ ಮಾಡ್ತೀರಾ ಸರ್? ಹಾಂ, ಓಕೆ. ಬನ್ನಿ ಅಂತ ಹೇಳಿದ್ದಾರೆ. ಬನ್ನಿ, ಹೋಗಿ ಪಿಕಪ್ ಮಾಡ್ಕೊಂಡು ಇದೊಂದು ಡ್ಯೂಟಿಗೆ ಹೋಗೋಣ. ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ಕಷ್ಟ ಆಗೈತೆ. ಸೀರಿಯಸ್ ಆಗಿ ನಿಮಗೆ ಹೇಳಿದ್ರೆ ತೀರ್ದು ಕಷ್ಟ. ಯಾಕೆ ಅಂತ, ಆರ್ಡ್ರುಗಳು ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾಯಿದ್ದೀವಿ ಅಂತಂದರೆ, ನಾನು ಮಾತ್ರ ಹಿಂಗೇನಾ ಇಲ್ಲ ಬೇರೆಯವರು ಹಿಂಗೇನಾ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಯಾರಿಗಾದ್ರೂ ಸಿಚುವೇಶನ್ನು ಯಾವ ಥರ ಇದೆ ಏನು ಅಂತ, ಇದೇ ಥರ ಕಷ್ಟ ಇದೆಯಾ ಏನು ಅಂತ ತಿಳಿಸ್ಕೊಡಿ. ಯಾಕೆಂತಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಬನ್ನಿ, ಇವಾಗ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ನೋಡಿ, 7 ಕಿಲೋಮೀಟ್ರ್ ಇದೆ, ಕರೆಕ್ಟಾಗಿ 22 ನಿಮಿಷ. ಫಸ್ಟ್ ಹೋಗಿ ಪಿಕಪ್ ಮಾಡ್ಕೊತೀನಿ. ಫಸ್ಟೇ ಹೇಳ್ಬಿಟ್ಟಿದ್ದೀನಿ ಸರ್, ಒಂದು 20 ನಿಮಿಷ ಆಗುತ್ತೆ ಅಂತ ಹೇಳಿದೆ. ಇಲ್ಲಿ 22 ನಿಮಿಷ ತೋರಿಸ್ತಾ ಇದೆ. ಏನು ಮಾಡೋಕ್ಕಲ್ಲ, ಅಂಕಲ್ ಡೆಲಿವರಿ ಅಲ್ವಾ, ಅಡ್ಜಸ್ಟ್ ಮಾಡ್ಕೊತಾರೆ. ಅವರು ವೆಯ್ಟ್ ಮಾಡ್ತಾರೆ, ಎಷ್ಟೊತ್ತು ಬೇಕಾದರೂ ಬನ್ನಿ ಅಂತಾರೆ. ಇದಾದಮೇಲೆ ಇನ್ನೊಂದು ಯಾವುದಾನ ಒಂದು ಟ್ರಿಪ್ ಮಾಡಿದ್ರೆ 1,500 ಮಾಡಿದ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ. ನೋಡಬೇಕು, ಬನ್ನಿ ಯಾವ ಥರ ಆಗುತ್ತೆ ಗೊತ್ತಿಲ್ಲ. ನೋಡಿ, ಕರೆಕ್ಟಾಗಿ 20 ಕಿಲೋಮೀಟ್ರ್ ಇದೆ. ಇದನ್ನು ಸೇಮು ಫಸ್ಟ್ ಟ್ರಿಪ್ ಬಂದಲ್ಲ ಅದೇ ಥರ ಡಿಸ್ಟೆನ್ಸು. ನೋಡಿ, ಮೆಟೀರಿಯಲ್ ಏನಿಲ್ಲ, ಈ ಥರ ಪೋಲ್ಗಳು ಬರುತ್ತೆ ನೋಡಿ, ರಿಫ್ಲೆಕ್ಟ್ರ್ ಪೋಲ್ಗಳು. ಇಷ್ಟೇ ಹಾಕಿದರೆ ಗಾಡಿಗೆ ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ಮನೆ ಹೋಗಿ
ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಹೋಗಿ ಡ್ರಾಪ್ ಮಾಡೋಣ. 4 ಗಂಟೆ 11 ನಿಮಿಷ ತೋರಿಸ್ತಾ ಇದೆ. ನಿಧಾನಕ್ಕೆ ಹೋಗ್ತೀನಿ. ಇದು ಡ್ರಾಪ್ ಮಾಡಿ ಇನ್ನೊಂದು ಡ್ಯೂಟಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾವುದ್ರಲ್ಲಿ ಸಿಗುತ್ತೆ ಹೇಳೋಕ್ಕಾಗಲ್ಲ. ನೋಡಬೇಕು, ಸಿಕ್ಕುತ್ತೋ ಸಿಗಲ್ವೋ ಅದು ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ನೀರಿನ ಮೇಲೆ ಗುಳ್ಳೆ ಥರ ಆಗಿಬಿಟ್ಟಿದೆ ಇವಾಗ ಲೈಫು. ಬಸವೇಶ್ವರ ನಗರ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇನ್ನೊಂದು 10 ನಿಮಿಷ ಡ್ರಾಪ್ ಆಗುತ್ತೆ ನೋಡಿ. 2.5 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಸೀದಾ ಹೋಗಿ ಕುರುಬ್ರಳ್ಳಿ ರೋಡು ಲೆಫ್ಟಲ್ಲಿ ತೋರಿಸ್ತಾ ಇದೆ. ಬಟ್ ಶಂಕರ ಮಠ ಅಂತ ಡ್ರಾಪ್ ಇದೆ. ಎಲ್ಲ ಒಂದು ಕಡೆ ಇನ್ನೊಂದು 2.5 ಕಿಲೋಮೀಟ್ರ್ ಇದೆ. ಬನ್ನಿ ಡ್ರಾಪ್ ಮಾಡೋಣ. ಡ್ರಾಪ್ ಮಾಡಿಬಿಟ್ಟು ಯಾವುದಾದ್ರೂ ಇನ್ನೊಂದು ಡ್ಯೂಟಿ ಎತ್ಕೊಂಡು ಹೊಡಿಲೇಬೇಕು. ಏನಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ಅನ್ಲೋಡ್ ಆಯಿತು, ಅಮೌಂಟ್ ಒಂದು ಇಸ್ಕೊಂಡು ಹೋಗ್ತಾ ಇರೋದೆ. 6:34 ಆಯಿತು ಸರ್. ಕುರುಬ್ರಳ್ಳಿ ಡ್ರಾಪ್ ಮಾಡಿಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದೆ. ಎಷ್ಟೊಂದು 20 ನಿಮಿಷ ಕೂತ್ಕೊಂಡೆ. ಅಲ್ಲಿಂದ ಸುಂಕುದಕಟ್ಟೆ ಪಿಕಪ್ ಬಂದಿದೆ, ಹೋಗ್ತಾ ಇದ್ದೀನಿ. 5 ಕಿಲೋಮೀಟ್ರಿಂದ ಪಿಕಪ್ ಬೆಳೀತು. ಸುಂಕುದಕಟ್ಟೆ ಅಂತಂದರೆ ಕೊಟ್ಟಿಗೆಪಳ್ಳಿ ಆದಮೇಲೆ ಸ್ವಲ್ಪ ಸುಂಕುದಕಟ್ಟೆಯಿಂದ ಡೌನು. ನಾಯರ ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಲ್ಲಿಂದ ಪಿಕಪ್ ಇದೆ. ಕನಕಪುರ ರೋಡ್ ಡ್ರಾಪ್ ಇರೋದು. ಕನಕಪುರ ರೋಡಲ್ಲಿ ಎಲ್ಲಿ ಏನು ಎತ್ತ ಅಂತ ಇನ್ನೂ ನೋಡಿಲ್ಲ. ಫಸ್ಟು ಹೋಗಿ ಪಿಕಪ್ ಮಾಡ್ಕೊತೀನಿ, ಆಮೇಲೆ ಡ್ರಾಪ್ ಎಲ್ಲಿ ಏನು ಎತ್ತ ಅಂತ ನೋಡ್ಕೊಳ್ಳೋಣ. ಇನ್ನು 3 ಕಿಲೋಮೀಟ್ರ್ 10 ನಿಮಿಷ ತೋರಿಸ್ತಾ ಇದೆ. ಸೀದಾ ಇಲ್ಲಿ ಒಳಗಡೆ ಪೈಪ್ಲೈನ್ ರೋಡಿಂದ ಹೋಗಬೇಕು. ಬನ್ನಿ ಸೀದಾ ಹೋಗಿ ಅಲ್ಲಿ ಪಿಕಪ್ ಪಾಯಿಂಟಲ್ಲಿ ಸಿಗ್ತೀನಿ. ಫೋನ್ ಮಾಡ್ತಾ ಇದ್ದಾರೆ ಕಸ್ಟಮರ್. ಲೋಡ್ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಲೆಂತ್ ಇದೆ ನೋಡಿ, ಒಂದು 2 ಇಂಚು 3 ಇಂಚು ಲೆಂತ್ ಇದೆ. ಡೋರ್ ಹಾಕೋಕೆ ಆಗ್ತಾಯಿಲ್ಲ. ಎಕ್ಸ್ಟ್ರಾ ಮಾತಾಡಿದ್ದೀನಿ, ಒಂದು 100 ರೂಪಾಯಿ ಕೊಡ್ತೀನಿ ಹಾಕ್ಕೊಂಡೋಗಿ ಸರ್ ಅಂತಂದರು. ಇನ್ನೇನು ಮಾಡ್ತೀರಾ, ಇವಾಗ ಬಾಡಿಗೆ ಇಲ್ದಿರೋ ಟೈಮಲ್ಲಿ ಆಗಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಅದಕ್ಕೆ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಲೋಡ್ ಮಾಡ್ಕೊಂಡಿದ್ದೀನಿ. ಹೋಗೋಣ ಇವಾಗ ಡ್ರಾಪ್ಗೆ. 27 ಕಿಲೋಮೀಟ್ರೇನೋ ಇದೆ. ಈ ಡ್ಯೂಟಿ ಬಂದು ಪೋಟ್ರಿಂದ ತೊಗೊಂಡಿರೋದು. ಡ್ರಾಪ್ ಬಂದು ಕನಕಪುರ ರೋಡು. ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಾ? 26 ಕಿಲೋಮೀಟ್ರ್ ಇದೆ. ಹೋಗಿ ಡ್ರಾಪ್ ಮಾಡೋಣ. ಇನ್ನೇನು ಮಾಡೋಕ್ಕಾಗಲ್ಲ. ಬಾಡಿಗೆ ಇಲ್ಲದೆ ಇರೋದಕ್ಕೆ ಕೊಡಬಾರ್ದು, ಕಷ್ಟ ಎಲ್ಲ ಕೊಡಬೇಕು. ಏನು ಮಾಡ್ತೀರ ಹೇಳಿ. ಲೋಡು ಸ್ವಲ್ಪ ಜಾಸ್ತಿನೇ ಇದೆ. ಪೇಪರಲ್ಲಿ ಹೋಗಿ ಗೊತ್ತಾಗಲ್ಲ. 500 kg ಇದೆ ಸರ್ ಕರೆಕ್ಟಾಗಿ ಅಂತಂದರು. ಇನ್ನೇನು ಮಾಡ್ತೀರಾ, ಬಂದು 5 ಕಿಲೋಮೀಟ್ರ್ ಬಂದು ಪಿಕಪ್ ಮಾಡಿದ್ದೀನಿ ಒಂದು. ಮತ್ತು 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತಂದ್ರಲ್ವ, ಇನ್ನೇನು ಮಾಡ್ತೀರಾ. ಇವಾಗ 100 ರೂಪಾಯಿಗೆ ಬಾಡಿಗೆ ಬಿಡೋಕ್ಕಾಗಲ್ಲ. ಹಂಗಾಗಿ ಹಾಕ್ಕೊಂಡಿದ್ದೀನಿ. ಇದೊಂದು ಕಿತ್ ಹಾಕಿದ್ರೆ ಏನೋ 1,500 ಟಾರ್ಗೆಟ್ ಇತ್ತು. ಕಂಪ್ಲೀಟ್ ಆದಂಗೆ ಆಗುತ್ತೆ. ಅಲ್ಲಿಂದ ಬೇಕಂದ್ರೆ ಮನೆಗೆ ಬಂದರೆ ಆಯಿತು ನೋಡಿ. ಲೋಡ್ ಮಾಡಿಕೊಂಡು ರಿಂಗ್ ರೋಡಲ್ಲಿ ಹೋಗ್ತಾಯಿದ್ದೀನಿ. ನಾಯಂಡಹಳ್ಳಿ ಹೋಗಿ ಆರ್ ನಗರ ಹೋಗಿ ಸ್ಟ್ರೈಟ್ ಶ್ರೀನಿವಾಸಪುರ ಕ್ರಾಸಿಂದ ಇದಕ್ಕೆ ಹೋಗುತ್ತೆ ನೋಡಿ. ಯಾವುದಪ್ಪ ಅದು, ತುರಳ್ಳಿ ಫಾರೆಸ್ಟ್ ಇದೆಯಲ್ಲ, ಆ ಕಡೆ ಹೋಗೋಣ ಒಳಗಡೆ ಅಂತ ಹೋಗ್ತಾಯಿದ್ದೀನಿ. ಯಾಕೆಂದರೆ ಲೆಂತ್ ಬೇರೆ ಇದೆ. ಡೋರು ಓಪನ್ ಡೋರು ಹಿಡ್ಕೊಂಡ್ರೆ ಮತ್ತೆ ಪೊಲೀಸ್ನವ್ರಿಗೆ ಬೇರೆ ಒಂದು 500 ರೂಪಾಯಿ ಕಟ್ಟಬೇಕು. ಏನು ಕೇಳಲ್ಲ, ಯಾಕೆಂದರೆ ಕ್ಲೋಸ್ ಆಗಿದೆ. ಸ್ವಲ್ಪ ಒಂದು 2 ಇಂಚಲ್ಲಿ ಡೋರು ಹಾಕೋಕ್ಕಾಗ್ತಾಯಿಲ್ಲ ಅಷ್ಟೇ. ಬಟ್ ಅಂದ್ರೂ ಬಿಡಲ್ಲ ಪೊಲೀಸ್ನವ್ರು, ಗೊತ್ತಲ್ಲ. ಅದಕ್ಕೆ ಅಂತಲೇ ಕಾಯ್ಕೋಗಂಗೆ ಕೂತಿರ್ತಾರೆ. ಹಂಗಾಗಿ ಆ ಕಡೆ ಅದಕ್ಕೆ ಅಂತಲ್ಲ, ನಾರ್ಮಲಾಗಿ ಅದೇ ರೂಟ್ ಹೋಗಬೇಕು ನೋಡಿ. ಬೆಳಗ್ಗೆಯಿಂದ ಬಿದ್ದಿಲ್ಲ, ಇವಾಗ ಬೀಳ್ತಾ ಇದೆ ವೇಗದಲ್ಲಿ. ಹಿಂಗೆ ಯಾವುದಾದ್ರೂ ಆರ್ಡ್ರಲ್ಲಿ ಇದ್ದಂಗೆ ಬೀಳೋದು. ಜನಸಂದ್ರ. ಬಟ್ ಇದರಲ್ಲಿ ಸಕ್ಕತ್ತಾಗಿದೆ ಮಾತ್ರ ಡ್ಯೂಟಿ. ಯಾಕೆಂದರೆ ರೇಟು ಚೆನ್ನಾಗಿದೆ. ಒಂದು 0 ಕಮಿಷನ್ 2. ಮತ್ತು ಮೊದಲನೇ ಡ್ಯೂಟಿಗೆ 100 ರೂಪಾಯಿ ಇನ್ಸೆಂಟಿವ್ ಕೊಡ್ತಾನೆ. 2ನೇ ಡ್ಯೂಟಿಗೆ 150 ರೂಪಾಯಿ ಕೊಡ್ತಾನೆ. 3ನೇ ಡ್ಯೂಟಿಗೆ 180 200 ರೂಪಾಯಿನ ಕೊಡ್ತಾನೆ. ಹಂಗೆ ಕಮಿಷನ್ನು ಇಲ್ದೇ ಇನ್ಸೆಂಟಿವ್ ತುಂಬ ಚೆನ್ನಾಗಿ ಕೊಡ್ತಾನೆ. ಹಂಗಾಗಿ ರೇಟು ಕೂಡ ಚೆನ್ನಾಗಿದೆ, ಟೆನ್ಷನ್ ಇಲ್ಲ. ಮತ್ತು ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಯೂಸ್ ಮಾಡೋಕ್ಕೆ. ಏನೋ ಒಟ್ಟಿನಲ್ಲಿ ಯಾವುದೋ ಒಂದು ಕ್ಲಿಕ್ಕಾಗಿ ಪೋಟ್ರವನು ಹಾಳು ಬಿದ್ದು ಹೋದರೆ ಸಾಕತ್ತೆ. ಇಷ್ಟು ದಿನ ಅನ್ನ ತಿಂದಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಹಂಗಂದ್ಬಿಟ್ಟು ಅವ್ನು ಕೊಡೋ ರೋದನೆಯ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ನನಗೆ ಬೇಜಾರಾಗುತ್ತೆ ಅವನಿಗೆ ಬೈಬೇಕಂತಂದರೆ. ಯಾಕೆ ಹೇಳಿ, ಇಷ್ಟು ವರ್ಷ ನಾವು ಜೀವನ ಮಾಡಿದ್ದೀನಿ, ನೆನೆಸ್ಕೊಬೇಕು, ಇಲ್ಲ ಅಂತಲ್ಲ. ಆದರೆ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅಂತಾರಲ್ಲ, ಹಂಗೆ ಎಲ್ರಿಗೂ ಟಾರ್ಚರ್ ಕೊಟ್ಟಿಕ್ತಾ ಇದ್ದಾನೆ. ಆ ಟಾರ್ಚರ್ನ ತಡೆಯೋಕ್ಕಾಗ್ದೇ ಆ ಥರ ಕೋಪ ಬರುತ್ತೆ ಅಷ್ಟೇ ಪೌಡ್ರ್ ಮೇಲೆ.
ಏನಪ್ಪ ಅಂದರೆ ಇವಾಗ ಅವ್ನು ಇಲ್ಲ ಅಂತಂದ್ರೂ 1,500 ಮೋಸ ಇಲ್ಲ. ಹೇಳ್ತೀನಲ್ಲ, ಇವತ್ತು ನೋಡಿ ಕೋಟ್ರಲ್ಲಿ ಅದರಲ್ಲಿ ಅಂಕಲಲ್ಲಿ 2 ಡ್ಯೂಟಿ ಮಾಡಿದೆ. 2 ಡ್ಯೂಟಿಯಿಂದ 1,150 ರೂಪಾಯಿ ಆಗಿತ್ತು. ಇವಾಗ ಇದೊಂದು ಹೋಗ್ತಾ ಇದ್ದೀನಿ, ಇದೊಂದು 750 ರೂಪಾಯಿನ ಕೊಟ್ಟಿದ್ದಾನೆ. 750 ರೂಪಾಯಿ ಅದೇ ಜಾಸ್ತಿ ಆಯಿತು ಇದರಲ್ಲಿ ನೋಡಿ. ಅದು 20 ಕಿಲೋಮೀಟ್ರಿಗೆ 650 ಆ ಥರ ಕೊಟ್ಟಿದ್ದ. ಇದು 750 ರೂಪಾಯಿಗೆ 26 ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ಅದರಲ್ಲಿ ನಿಮಗೆ 150 ರೂಪಾಯಿ ಕಮಿಷನ್ನೇ ಹೋಗುತ್ತೆ. ಇನ್ನು ಉಳ್ಕೊಳ್ಳೋದು ಎಷ್ಟು, ಇನ್ನು 600 ರೂಪಾಯಿ. ಅದನ್ನು ಕಂಪೇರ್ ಮಾಡಿದ್ರೆ ಕೋಟ್ರಲ್ಲಿ ರೇಟು ತುಂಬ ಕಡಿಮೆ ಆಗಿದೆ ಇತ್ತೀಚೆಗೆ. ನಾನು ಬೆಳಗ್ಗೆ ಹೇಳಿದೆ ತುಂಬ ಕಡಿಮೆ ಕೊಡ್ತಾಯಿದ್ದಾನೆ. ಕಂಪೇರ್ ಮಾಡಿದ್ರೆ ನಿಮಗೆ ಅಂಕಲ್ ಡೆಲಿವರಿಲಿ ಏನಿದೆ ಅದಕ್ಕೂ ಒಂದು 50 ರೂಪಾಯಿ ಕಡಿಮೆ ಬರ್ತಾಯಿದೆ ರೇಟು. ಅಂದರೆ ನೀವು ಅಂಕಲಲ್ಲಿ ಎಲ್ಲ ಡ್ಯೂಟಿಗೂ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಸರ್ಚ್ ಕೊಡ್ತಾ ನೋಡಿ, ಆ ಡ್ಯೂಟಿಗಳು ಕಂಪೇರ್ ಮಾಡಿದರೆ ಪೌಡ್ರ್ ಕಡಿಮೆ ಆಗುತ್ತೆ ಒಂದು. ಮತ್ತು ಇದು ರೇಯೋ ಇದೆಯಲ್ಲ, ಇದಂತೂ ಟಾಪು, ಎಲ್ಲದಕ್ಕೂ ಟಾಪ್ ಇದೆ ರೇಟು. ಕೋಟ್ರವ್ನು ಇವನ್ ಥರ ರೇಟ್ ಯಾವತ್ತೂ ಕೊಡೋಕ್ಕೂ ಆಗೋಲ್ಲ ಬಿಡಿ, ಓಕೆನಾ. ಮತ್ತು ನೋ ಬ್ರೋಕರ್ ಇದೆಯಲ್ಲ, ಅದನ್ನು ರೇಟು ತುಂಬ ಚೆನ್ನಾಗಿದೆ. ಅದರಲ್ಲೂ ಕಮಿಷನ್ ಇಲ್ಲ. ಮತ್ತು ಅವ್ನ ಡ್ಯೂಟಿಗೆ 50 ರೂಪಾಯಿನೂ ಅವನು ಇನ್ಸೆಂಟಿವ್ ಕೊಡ್ತಾನೆ. ಅಲ್ಲಿಗಾಗಿ ವರ್ಸ್ಟ್ ಎದ್ದೋಗಿರೋದು ಅಂತಂದರೆ ಕೋಟ್ರು ಅಂಕಲ್ಗಿಂತನೂ ವರ್ಸ್ಟ್ ಆಗ್ತಾಯಿದೆ ಬರ್ತಾ. ತುರಳ್ಳಿ ಫಾರೆಸ್ಟ್ ಎಂಟ್ರೆನ್ಸು ಇನ್ನು 14 ಕಿಲೋಮೀಟ್ರ್ ಇದೆ. 26 ನಿಮಿಷ ತೋರಿಸ್ತದೆ. 26 ನಿಮಿಷ ಅಂತಂದರೆ ಇನ್ನೂ ಒಂದು ಅರ್ಧ ಗಂಟೆ ಮೇಲೆ ಆಗುತ್ತೆ. ಗಾಡಿ ಎಳಿತಾ ಇಲ್ಲ ಗುರುವೇ. ಎಷ್ಟನೇ ಗೇರಲ್ಲಿ ಹೋಗ್ತಾ ಇದೆ? 3ನೇ ಗೇರಲ್ಲಿ ಹೋಗ್ತಾ ಇದೆ. ಸೆಕೆಂಡ್ ಗೇರ್ ಕೇಳ್ತಾ ಇದೆ ನೋಡಿ. ಇವಾಗ ಇದೇನಪ್ಪ ಸೆಕೆಂಡ್ ಗೇರಲ್ಲಿ ಒದ್ದಾಡ್ತಾ ಇದೆ ಗಾಡಿ ಎಳೆಯೋಕ್ಕೆ. 500 kg ಇರೋದು ಅಷ್ಟೇ ಅಂತಂದರು. ನೋಡಿಲ್ಲ, ನೋಡೋಣ ಎಳೀತದ, ನೋಡ್ತೀನಿ ಸೆಕೆಂಡ್ ಗೇರಲ್ಲಿ. 10 ಮತ್ತು ಅಪ್ಪೆ ಗಾಡಿ 500 kgಗಿಂತ ಜಾಸ್ತಿ ಐತೆ. ಎಳಿತೀಯಾಕಂತೆ ನೀನೇನು ಕಡಿಮೆ ಇರಲ್ಲ. ಮೊದಲೇ ಅಪ್ಪೆ ಗಾಡಿ ಕೇಳಿ ಲೋಡ್ ಕಿಂಗು. ಅಪ್ಪೆ ಗಾಡೀಲಿ ಇದೊಂದು ಇಷ್ಟ ಗುರುವೆ, ಏನು ಗೊತ್ತಾ, ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ. ಇನ್ನೂ ಲೋಡ್ ಹಾಕೋ, ನಿಲ್ಲೋದಿಲ್ಲ ಗಾಡಿ. ಅಷ್ಟೇ, ನಿನ್ನ ಪಾಡಿಗೆ ನಿನ್ನ ಸೈಡಲ್ಲಿ ಹೋಗ್ತಾ ಇರೋ, ಯಾರು ಹೆಂಗಾದರೂ ಹೋಗಲಿ, ಅಲ್ಲೇನೇ ಕೆಡಿಸ್ಕೊಬೇಡ. 3ನೇ ಗೇರ್ ಹಾಕಿದ್ರೆ ಹೋಗುತ್ತಾ? ಅವು ಸೇಮ್ ಅದೇ ಪಿಕಪ್ಪು ಎತ್ಕೊಂಡು ಹೋಗ್ತಾ ಇದೆ ನೋಡಿ. ತುರಳ್ಳಿ ಫಾರೆಸ್ಟು ನಿಮಗೆ ನೋಡಿದ್ರೆ ಕಾಣಿಸಲ್ಲ, ಈ ಥರ ಕಾಣಿಸುತ್ತೆ. ಎಷ್ಟು ದೊಡ್ಡದಾಗಿದೆ ಗೊತ್ತಾ ನೋಡಿ. ಇಲ್ಲಿ ಗ್ರೀನ್ ಇದೆಯಲ್ಲ, ಇದೆಲ್ಲ ಫುಲ್ಲು ತುರಳ್ಳಿ ಫಾರೆಸ್ಟೇ. ಇನ್ನು ಅರ್ಧ ಗಂಟೆ ಆಗುತ್ತೆ, ಹೋಗಿ ಡ್ರಾಪ್ ಮಾಡ್ತೀನಿ. ಫಿಕ್ಸು ಆ ಕಡೆಯಿಂದ ಖಾಲಿ ಬರೋದು, ಏನು ಮಾಡೋಕ್ಕಾಗಲ್ಲ. 20 ಕಿಲೋಮೀಟ್ರ್ ಆಗುತ್ತೆ, ನಿಧಾನಕ್ಕೆ ಬರ್ತಾ ಇರೋದು ಅಷ್ಟೇ. 7 ಗಂಟೆ ಆಗೋಯ್ತು. ಇವಾಗ ಅನ್ಲೋಡ್ ಆಯ್ತಾ ಅದೇ ಇಳಿಸ್ಬಿಟ್ಟು ಅಮೌಂಟೆಲ್ಲ ಅಲ್ಲೇ ಕೊಟ್ಟಿದ್ದಾರೆ ಪಿಕಪ್ ಪಾಯಿಂಟಲ್ಲೇ ಇಳಿಸ್ಬಿಟ್ಟು ಸೀದಾ ಇನ್ನೇನು ಮಾಡೋಕ್ಕಾಗಲ್ಲ. 7 ಗಂಟೆಲ್ವಾ ಡ್ಯೂಟಿ ಬೀಳಲ್ಲ, ಖಾಲಿನೇ ಹೋಗಬೇಕು. 26 ಕಿಲೋಮೀಟ್ರ. 20 ಕಿಲೋಮೀಟ್ರ್ ಅದು ಟೋಲ್ ರೋಡಲ್ಲಿ ಕರೆಕ್ಟಾಗಿ 20 ಕಿಲೋಮೀಟ್ರ್ ಬರುತ್ತೆ. ಇನ್ನೇನು ಅಮೌಂಟೆಲ್ಲ ಕ್ಲಿಯರ್ ಆಗೈತೆ, ಇಳಿಸ್ಬಿಟ್ಟು ಓಡೋದು ಅಷ್ಟೇ. ಟೈಮ್ ನೋಡಿ 8:15 ಆಯಿತು. ಯಾವುದು ಡ್ಯೂಟಿ ಬೀಳಿಲ್ಲ. ಸೀದಾ ಬಂದೆ ನೋಡಿ, ಜಯಣ್ಣ ಸರ್ಕಲ್ ಹತ್ರ ಇದ್ದೀನಿ, ಆರ್ ನಗರ. ಇಲ್ಲಿ ಒಂದು ಟೀ ಅಂಗಡಿಲಿ ಕಾಫಿ ಕಟ್ಟೆ ಇದೆಯಲ್ಲ, ಇಲ್ಲಿ ಒಂದು ಟೀ ಹಾಕೋಣ ಅಂತೇಳಿ ನಿಲ್ಲಿಸ್ದೆ. ಕಾಫಿ ಎಲ್ಲ ಹಾಕ್ಕೊಂಡಿದ್ದಾಯಿತು. ಇವಾಗ ಶಿಸ್ತಾಗಿ ಮನೆಗೆ ಹೋಗೋಣ. ಇವತ್ತಿನ ಕತೆ ಇಷ್ಟೇ. ಏನಿಲ್ಲ, ಇವತ್ತು 3 ಡ್ಯೂಟಿ ಮಾಡಿದೆ. 3 ಅಂತಂದರೆ ಯಾವುದಪ್ಪ ಅಂದರೆ ಅಂಕಲ್ ಡೆಲಿವರಿಲಿ 2 ಡ್ಯೂಟಿ ಮಾಡಿದೆ ಬೆಳಿಗ್ಗೆ. ಅದು 650 ಕಮಿಷನ್ ಎಲ್ಲ ಕಳೆದು ಟೋಟಲ್ ಅರ್ನಿಂಗ್ಸ್ ಅದರಲ್ಲಿ 2 ಡ್ಯೂಟಿಯಿಂದ 1,126 ರೂಪಾಯಿ ಆಗಿದೆ. ಮತ್ತು ಇವಾಗ ಪೋರ್ಟಲ್ ಹೋಗಿದ್ದು 750 ರೂಪಾಯಿ ಪ್ಲಸ್ ಅದೊಂದು 100 ರೂಪಾಯಿ, 850 ರೂಪಾಯಿ ಅಂದ್ಕೊಳ್ಳಿ. ಕಮಿಷನ್ ಎಲ್ಲ ಹೋಗಿ ನನಗೆ 620 ರೂಪಾಯಿ ಕೊಟ್ಟಿದ್ದಾನೆ. 620 ಅಂದರೆ ಅದೊಂದು 100, 720, 700 ರೂಪಾಯಿ ಅಂದ್ಕೊಳ್ಳಿ. 700 ರೂಪಾಯಿ ಅದೊಂದು 1,100, ಅಲ್ಲಿಗೆ 1,800 ರೂಪಾಯಿ ಇವತ್ತು ಅರ್ನಿಂಗ್ಸ್ ಮಾಡಿದ್ದೀನಿ. ಯಾಕೆಂದರೆ 1,500 ಆದರೆ ಸಾಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇಷ್ಟು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಂಕಲ್ ಡೆಲಿವರಿಲಿ ಸರ್ಚ್ ಕೊಟ್ಟಿದ್ದ, ಹಂಗಾಗಿ ಅದೊಂದು 2 ಟ್ರಿಪ್ ವರ್ಕೌಟ್ ಆಯಿತು. ಅದು ಬಿಟ್ಟರೆ ಪೋಟ್ರು ಲಾಸ್ ಅಂತ ಹೇಳ್ಬೇಕಿದ್ದು ಹೋಗಿದ್ದು. ಯಾಕೆಂದರೆ 26 ಕಿಲೋಮೀಟ್ರ್ ಹೋಯಿತು. ಮತ್ತು ಲೋಡಿಂಗು ಕರೆಕ್ಟಾಗಿ ಕೆಪಾಸಿಟಿಗಿಂತ ಸ್ವಲ್ಪ ಜಾಸ್ತಿ ಇತ್ತೇನೋ, ಒಂದು 100 kg ಜಾಸ್ತಿ ಇತ್ತು ಅಂತ ಅಂದ್ಕೊತೀನಿ. ಅಂದರೆ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಹಂಗಾಗಿ ನಾನು ಏನೂ ಮಾತಾಡಿಲ್ಲ. ಹೋಗಲಿ ಬಿಡು, ಬಾಡಿಗೆ ಬೇರೆ ಇಲ್ವಲ್ಲ ಅಂತೇಳಿ ಅದೊಂದು ಡ್ಯೂಟಿ ಕಂಪ್ಲೀಟ್ ಮಾಡಿದೆ. ಟೇಕ್ ಕೇರ್, ಮತ್ತೆ ಸಿಗೋಣ. ಗುಡ್ ನೈಟ್.